ಶಾಸಕ ಜಿಟಿ ದೇವೇಗೌಡ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ ಅನ್ನುವಂತಾಗಿದೆ. ಜೆಡಿಎಸ್ನಿಂದ ಶಾಸಕ ಜಿಟಿಡಿಗೆ ಬಹುತೇಕ ಗೇಟ್ ಪಾಸ್ ಸಿಕ್ಕಂಗೆ ಆಗೋಗಿದೆ. ಹೌದು, ಶಾಸಕ ಜಿಟಿ ದೇವೇಗೌಡ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ. ಜೆಡಿಎಸ್ನಿಂದ ಶಾಸಕ ಜಿಟಿಡಿಗೆ ಬಹುತೇಕ ಗೇಟ್ ಪಾಸ್. ಜಿಟಿ ದೇವೇಗೌಡ ಮೇಲೆ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ, ಕಿಡಿಕಿಡಿ ಎಂದಿದ್ದಾರೆ. ಯಾಕೆ ನನ್ನ ಎದುರು ಪದೇ ಪದೇ ಜಿಟಿಡಿ ಹೆಸರನ್ನ ಹೇಳಬೇಡಿ ಎಂದಿದ್ದಾರೆ ಕುಮಾರಸ್ವಾಮಿ. ಜಿಟಿ ದೇವೇಗೌಡರು ಪಕ್ಷದ ಕಾರ್ಯಕರ್ತರ ಜೊತೆಗೆ ಇಲ್ಲ, ನನ್ನ ರಾಜೀನಾಮೆ ಕೊಟ್ಟು ಬಿಡಿ ಅಂತ ಹೇಳ್ತಾರೆ. ರಾಜೀನಾಮೆ ಕೊಡುವಂತಹ ತಪ್ಪು ನಾನು ಏನು ಮಾಡಿದ್ದೆ? ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಾಕಷ್ಟು ಅಭ್ಯರ್ಥಿಗಳು ಇದ್ದಾರೆ. ಕಾರ್ಯಕರ್ತರ ಜೊತೆಗೆ ಜಿಟಿಡಿ ಇಲ್ಲ ಅಂತ ಮಾತನಾಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಆಲ್ಮೋಸ್ಟ್ ಜೆಡಿಎಸ್ನಿಂದ ಜಿಟಿಡಿಗೆ ಗೇಟ್ ಪಾಸ್ ಅನ್ನುವಂಥದ್ದು ಫಿಕ್ಸ್ ಆಗಿದೆ ಅನ್ಸತ್ತೆ. ಜಿಟಿ ದೇವೇಗೌಡ ಮೇಲೆ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿರುವಂಥದ್ದು. ನನ್ನ ಎದುರು ಪದೇ ಪದೇ ಜಿಟಿಡಿ ಹೆಸರನ್ನ ತರಬೇಡಿ, ಹೇಳಬೇಡಿ ಅವರ ಹೆಸರನ್ನ ಅಂದಿದ್ದಾರೆ. ಜಿಟಿ ದೇವೇಗೌಡರು ಪಕ್ಷದ ಕಾರ್ಯಕರ್ತರ ಜೊತೆಗಿಲ್ಲ, ನಿಲ್ಲಲ್ಲ ಅಂದಿದ್ದಾರೆ. ನನ್ನ ರಾಜೀನಾಮೆ ಕೊಟ್ಟು ಬಿಡಿ ಅಂತ ಹೇಳಿದ್ದಾರೆ. ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದೇನ್ ಬಗೆಹರಿರ್ತಕ್ಕಂಥದ್ದು ಬಗೆ ಆಮೇಲೆ ಕಾಲ ನಿರ್ಧಾರ ಮಾಡ್ತೀವಿ ಬನ್ನಿ. ಈಗ ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ. ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗೋದ ಅವಶ್ಯಕತೆ ಇಲ್ಲ. ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲೋ ಒಂದ್ ಕಡೆ ಅವರು ಸಿದ್ದರಾಮಯ್ಯನವರನ್ನ ಮೇಲಕ್ಕೆ ತಗೊಂಡೋಯ್ತವ್ರು ಆಕಾಶಕ್ಕೆ. ಅವ್ರು ಯಾರ್ಯಾರನ್ನ ಯಾವ್ಯಾವ ಸಂದರ್ಭದಲ್ಲಿ ಮೇಲೆ ತಗೊಂಡೋಯ್ತಾರೋ, ಯಾರನ್ನ ಕೆಳಗಿಳಿಸ್ತಾರೋ. ಈ ಒಂದು 15 ವರ್ಷದ ರಾಜಕೀಯ ನೋಡಿದ್ರೆ ಒಂದು ಅವ್ರ ನಡವಳಿಕೆ ನೋಡಿದ್ದೀವಿ ನಾವು. ಇಲ್ಲಿ ಇತ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನರ್ಥ? ಅದು ಕಾಂಗ್ರೆಸ್ ಮುಖ್ಯಮಂತ್ರಿಗಳನ್ನ ಹೊಗಳ್ಕೊಂಡು ನಾನು ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಗಲ್ವ ಯಾರಾದ್ರು? ಒಂದು ನಿಷ್ಠೆ ಇರಬೇಕು, ಒಂದು ನಿಯತ್ ಇರಬೇಕು. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿಟಿಡಿಗೆ ಸಿಗಲ್ವಾ ಹಂಗಾರೆ ಟಿಕೆಟ್? 2028ರ ಚುನಾವಣೆ ಟಿಕೆಟ್ ಕೊಡಲ್ಲ ಅಂದ್ರ ಎಚ್ಡಿಕೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ ಅಂತ ಎಚ್ಡಿ ಕುಮಾರಸ್ವಾಮಿ ಹೇಳಿರುವಂಥದ್ದು. ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ ನನಗೆ ಅಪಾರವಾದಂತಹ ಗೌರವ ಇದೆ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಾಕಷ್ಟು ಅಭ್ಯರ್ಥಿಗಳಿದ್ದಾರೆ. ಸಿದ್ದರಾಮಯ್ಯ ಪರ ಜಿಟಿಡಿ ದೇವೇಗೌಡ ಮಾತನಾಡಿದ್ದೇನಿದೆಯಲ್ಲ, ಇದು ನಿಷ್ಠೆನಾ ಅಂತ ಪ್ರಶ್ನೆ ಮಾಡಿರುವಂಥದ್ದು. ಜಿಟಿಡಿ ಯಾವಾಗ ಯಾರನ್ನು ಮೆರೆಸ್ತಾರೋ ಗೊತ್ತಿಲ್ಲ. ಇದೀಗ ಯಾರನ್ನು ಮೆರೆಸಲಿಕ್ಕೆ ಜಿಟಿಡಿ ಹೋಗ್ತಿದ್ದಾರೆ ಅದು ಗೊತ್ತಿಲ್ಲ ಅಂತಿದ್ದಾರೆ. ಇನ್ನೊಮ್ಮೆ ಜಿಟಿಡಿ ಹೆಸರು ನನ್ನ ಮುಂದೆ ಹೇಳಬೇಡಿ, ನನ್ನ ಮುಂದೆ ತರಬೇಡಿ ಅಂತಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ನಿಂದ ಯಾರು ನಿಲ್ಲಿಸಿದ್ರು ಕೂಡ ಗೆಲ್ಲುವಂತಹ ಸಾಧ್ಯತೆ ಇದೆ. 2028ರಲ್ಲಿ ಚುನಾವಣೆಗೆ ಟಿಕೆಟ್ ಕೊಡಲ್ಲ ಅಂದ್ರ ಹಂಗಾರೆ ಎಚ್ಡಿ ಕುಮಾರಸ್ವಾಮಿ ಜಿಟಿ ದೇವೇಗೌಡರಿಗೆ. ಜೆಡಿಎಸ್ನ ಲಕ್ಷಾಂತರ ಕಾರ್ಯಕರ್ತರು ಇನ್ನೂ ಬದುಕಿದ್ದಾರೆ, ಅವ್ರ ಪಕ್ಷ ಉಳಿಸ್ತಾರೆ. ಮೈಸೂರು ಜಿಲ್ಲೆನಲ್ಲಿ ಮುಂದಿನ ಚುನಾವಣೆ ಜೆಡಿಎಸ್ ಬಿಜೆಪಿ ಎರಡೂ ಪಕ್ಷಗಳು ಜೊತೆಗೂಡಿ 11 ಸೀಟ್ ಏನಿದೆ ಮೈಸೂರಿನಲ್ಲಿ, 11 ಸೀಟ್ ಗೆದ್ರು ಆಶ್ಚರ್ಯ ಪಡಬೇಡಿ. ಏನ್ ಹೇಳಿ? ಬೇಕಾದಷ್ಟು ಜನ ಅಭ್ಯರ್ಥಿಗಳವರೇ ಬರ್ತಾರೆ, ಅವ್ರದೇ ಯಾಕೆ ಹೇಳ್ತೀರಿ? ಇಲ್ಲ, ಅವರು ನಮ್ಮ ಜೊತೆನಲ್ಲಿ ಸದ್ಯಕ್ಕಂತೂ ಇಲ್ಲ. ಅವರು ಬೇರೆ ಬೇರೆ ಪಕ್ಷದ ನಾಯಕರ ಜೊತೆ ಬ್ಯುಸಿ ಆಗಿದ್ದಾರೆ. ಅದರ ಬಗ್ಗೆ ನಾನೇ ಯಾಕೆ ಚರ್ಚೆ ಮಾಡಲಿ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿ ಆಗ್ತಕ್ಕಂಥ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲೇ ತಯಾರಾಗಿದ್ದಾರೆ ಎಲ್ಲರೂ. ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಏನು ತೀರ್ಮಾನ ಮಾಡಬೇಕು ಇಲ್ಲ, ಅದು ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡಿ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದು ಅರ್ಥ ಇಲ್ಲ. ದಯವಿಟ್ಟು ನನ್ನ ಮಾಧ್ಯಮದ ಮಿತ್ರರಿಗೆ ಆ ಹೆಸರನ್ನ ಪದೇ ಪದೇ ನನ್ನ ಮುಂದೆ ಕೇಳಲೇಬೇಡಿ. ಬಹಳ ಜನ ಅಭ್ಯರ್ಥಿಗಳಿದ್ದಾರೆ, ಯಾಕೆ ವರಿ ಮಾಡ್ತೀರಿ? ಚಾಮುಂಡೇಶ್ವರಿ ಕ್ಷೇತ್ರ 2026 ಬಿಜೆಪಿ ಜೆಡಿಎಸ್ ಸರ್ಕಾರ ಇದ್ದಾಗ ಒಂದು ಉಪಚುನಾವಣೆ ಇಲ್ಲೇ ನಡೀತು. ಆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ವಿಶೇಷವಾಗಿ ವೈಯಕ್ತಿಕವಾಗಿ
ಒಂದು ಯಾವುದೋ ಋಣಾರ್ಬಂಧ ಇಟ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನ ಬಗ್ಗೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಎಸ್ ಸಂದೀಪ್, ಈಗ HD ಕುಮಾರಸ್ವಾಮಿ ಇವರು ನನ್ನ ಮುಂದೆ GT ದೇವೇಗೌಡರ ಹೆಸರನ್ನ ತರಕ್ಕೆ ಹೋಗಬೇಡಿ, JDS ನಿಂದ ಸಾಕಷ್ಟು ಅಭ್ಯರ್ಥಿಗಳಿದ್ದಾರೆ, ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ನನಗೆ ವಿಶೇಷವಾದಂತಹ ಗೌರವ ಇದೆ ಅಂತ ಕೂಡ ಹೇಳಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ಏನು ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರದಲ್ಲಿ ಶಾಸಕ GT ದೇವೇಗೌಡರು JDS ನಿಂದ ದೂರನೇ ಉಳಿದಿರ್ತಕ್ಕಂಥದ್ದು. JDS ಕಾರ್ಯಕ್ರಮದ ಯಾವುದೇ ವೇದಿಕೆಯಲ್ಲೂ ಕೂಡ GT ದೇವೇಗೌಡರು ಕಾಣಿಸ್ಕೊಳ್ಳದೆ JDS ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿರ್ತಕ್ಕಂಥದ್ದು. ಕಳೆದ 2 ವರ್ಷದಿಂದಲೂ ಕೂಡ ಇದೇ ರೀತಿಯ ಒಂದು ಅಂತರವನ್ನ JDS ಪಕ್ಷದಿಂದ ಶಾಸಕ GT ದೇವೇಗೌಡ ಕಾಯ್ದುಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಬೆಳವಣಿಗೆಗಳು ಕೂಡ ಈ ನಡುವೆ ಆಗಿರ್ತಕ್ಕಂಥದ್ದು. ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬದಲಿ ಅಭ್ಯರ್ಥಿಯನ್ನು ಹುಡುಕುವಂತ ನಿಟ್ಟಿನಲ್ಲಿ JDS ನಾಯಕರುಗಳು ಮುಂದಾಗಿದ್ರು. KR ನಗರ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಸಾರಾ ಮಹೇಶ್ ಅವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟವನ್ನ ನಡೆಸಿ ಒಂದು ಮುಂದಿನ ಬಾರಿ ಚುನಾವಣೆಯಲ್ಲಿ ತಾನೇ ಅಭ್ಯರ್ಥಿ ಆಗುವಂತ ನಿಟ್ಟಿನಲ್ಲಿ ಒಂದಷ್ಟು ಜನರನ್ನ ಕೂಡ ಸಂಪರ್ಕವನ್ನ ಮಾಡಿದ್ರು. ಇದಕ್ಕೆ ಕೇಂದ್ರದ ವರಿಷ್ಠ JDS ವರಿಷ್ಠರು ಕೂಡ ಒಂದಷ್ಟು ಏನು ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ರು. ಇದಾದ ನಂತರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದಂತಹ GT ದೇವೇಗೌಡ ಏನು ತಾನೇ ಈ ಒಂದು ಕ್ಷೇತ್ರದ ಶಾಸಕನಾಗಿದ್ದೇನೆ, ಮುಂದಿನ JDS ನಿಂದನೇ ಕೂಡ ಸ್ಪರ್ಧೆಯನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ಯಾಚಪ್ ಅನ್ನ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಅದೇ ಎಲ್ಲೋ ಒಂದು ಕಡೆ GT ದೇವೇಗೌಡರ ಈ ಒಂದು ಪ್ಯಾಚಪ್ ಹೇಳಿಕೆಗಳು ಕೂಡ JDS ವರಿಷ್ಠರು ಅಂದ್ರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಒಂದು ವಿಶ್ವಾಸವನ್ನು ಗಳಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಮೈಸೂರಿಗೆ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದಂತಹ ಕುಮಾರಸ್ವಾಮಿ ಅವರಿಗೆ ಮಾಧ್ಯಮದ ಪ್ರತಿನಿಧಿಗಳು ಈ ಒಂದು ಪ್ರಶ್ನೆಯನ್ನ ಕೇಳಿದಂತದ್ರಲ್ಲಿ ಪದೇ ಪದೇ ನನ್ನ ಮುಂದೆ GT ದೇವೇಗೌಡರ ಹೆಸರನ್ನ ಹೇಳ್ಬೇಡಿ, GT ದೇವೇಗೌಡರು ನಮ್ಮ ಕಾರ್ಯಕರ್ತರಿಗೆ ಸಾಕಷ್ಟು ನೋವನ್ನ ಮಾಡಿದ್ದಾರೆ, ಕಾರ್ಯಕರ್ತರಿಂದ ಮತ್ತು ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ, ಬದಲಾಗಿ ನಮ್ಮ ಪಕ್ಷದ ವಿರುದ್ಧವೇ ಮತ್ತು ಏನು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವ್ರನ್ನ ಎಲ್ಲಾ ವೇದಿಕೆಗಳಲ್ಲೂ ಕೂಡ ಆಡಿ ಹೊಗಳ್ತಾರೆ. ಹೀಗಾಗಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಮ್ಮ ಪಕ್ಷದಿಂದ ಸಾಕಷ್ಟು ಅಭ್ಯರ್ಥಿಗಳು ಮತ್ತು ಆಕಾಂಕ್ಷಿಗಳಿದ್ದಾರೆ. ಯಾರೇ ನಿಂತರೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ JDS ಗೆಲ್ಲುತ್ತೆ ಅನ್ನುವಂತ ನಿಟ್ಟಿನಲ್ಲಿ GT ದೇವೇಗೌಡ ಅವ್ರಿಗೆ ಪರೋಕ್ಷವಾಗಿ ಟಾಂಗನ್ನ ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಎಲ್ಲ ಒಂದು ಕಡೆ ಏನು GT ದೇವೇಗೌಡರಿಗೆ JDS ಇಂದ ಗೇಟ್ ಪಾಸ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮತ್ತೆ ಉದ್ಭವಿಸಿರ್ತಕ್ಕಂಥದ್ದು. ಮಂಜರಿ. ಓಕೆ ಸಂದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.